ಘಟನೆಯ ವಿವರವನ್ನು ನೀಡ್ತಾ ಇದ್ದಾರೆ ಈಗ ಸರ್ಕಾರದ ಪರ ವಕೀಲರು. CCTVಯಲ್ಲಿ ವಾಹನಗಳು ಓಡಾಡಿರೋದು ಸರಿಯಾಗಿದೆ ಅನ್ನುವಂಥದ್ದನ್ನು ಒಂದು ಪಾಯಿಂಟ್ ಹೇಳಿದ್ರು. ಸತ್ವಾ ಅಪಾರ್ಟ್ಮೆಂಟ್ ಬಳಿ ಬಿಳಿ ಸ್ಕಾರ್ಪಿಯೋ ಮತ್ತಿತರ ವಾಹನಗಳು ಓಡಾಡಿರುವಂಥದ್ದು ಘಟನೆಯ ವಿವರವನ್ನು ಈಗ ಸರ್ಕಾರದ ಪರ ವಕೀಲರು ನೀಡ್ತಾ ಇದ್ದಾರೆ. CCTVಯಲ್ಲಿ ವೆಹಿಕಲ್ಗಳು ಓಡಾಡಿರುವಂಥದ್ದು, ವೆಹಿಕಲ್ ಮೂವ್ಮೆಂಟ್ ಇರುವಂಥದ್ದನ್ನು ಕೂಡ ಹೇಳಿದ್ದಾರೆ ಈಗ. ಅಂದರೆ ಈಗೇನು ಆ ಅಪಾರ್ಟ್ಮೆಂಟ್ ಬಳಿ ರೇಣುಕಾಸ್ವಾಮಿಯ ಮೃತದೇಹ ಸಿಕ್ತಲ್ಲ, ಅಲ್ಲಿ ಆ ಒಂದು ವೈಟ್ ಕಲರ್ ಸ್ಕಾರ್ಪಿಯೋ ಓಡಾಡಿರೋದು. ಸೊ ಇದರ ಬಗ್ಗೆ ಡೀಟೇಲ್ಸನ್ನು ಕೊಡ್ತಾ ಇದ್ದಾರೆ. ಅದೇ ವಾಹನದಲ್ಲಿ ತಂದು ರೇಣುಕಾಸ್ವಾಮಿಯ ಬಾಡಿಯನ್ನು ಇಲ್ಲಿ ಡಂಪ್ ಮಾಡಿದ್ದಾರೆ ಅಂಥೇಳಿ. ಸೊ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಲೂತ್ರಾ ವಾದ ಮಂಡಿಸ್ತಾ ಇದ್ದಾರೆ, ಘಟನೆಯ ವಿವರವನ್ನು ನೀಡ್ತಾ ಇದ್ದಾರೆ. ಹಾಗೆ ಆವತ್ತು ಏನು ಶೆಡ್ನಲ್ಲಿ ಆಯಿತು ಮರ್ಡರ್ ಅನ್ನುವಂಥದ್ರ ಬಗ್ಗೆ ಏನು ಅಕ್ಯುಸೇಷನ್ ಇದೆಯಲ್ಲ, ದರ್ಶನ್ ಕೂಡ ಇದ್ದರು ಅನ್ನುವಂಥದ್ದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೆಲವೊಂದಷ್ಟು ಸಾಕ್ಷ್ಯಗಳನ್ನು ಈಗಾಗಲೇ ಪೊಲೀಸರು ಮಾಡ್ಕೊಂಡಿದ್ದಾರೆ. ಅಂದರೆ ಆ ಶೆಡ್ನ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು, ಆತ ನಾನು ನೋಡದೆ ಇವರೆಲ್ಲ ಬರ್ತಾಯಿದ್ರು ಹೋಗ್ತಾಯಿದ್ರು ಅನ್ನುವಂಥದ್ದನ್ನು ಹೇಳಿರೋದು. ಜೊತೆಗೆ ದರ್ಶನ್ದು ಅಂತ ಹೇಳಲಾಗಿರುವಂಥ ಒಂದು ಕಾರ್ ಏನಿದೆಯಲ್ಲ, ಆ ಒಂದು ಜೀಪ್, ಸೊ ಅದು ಅಲ್ಲಿ ಪಾಸ್ ಆಗಿರೋದನ್ನು ಕೂಡ, ಆ ವೆಹಿಕಲ್ ಮೂವ್ಮೆಂಟನ್ನು ಕೂಡ ಅವರು ಕ್ಯಾಪ್ಚರ್ ಮಾಡಿದ್ದಾರೆ. CCTVಯಲ್ಲಿ ಅದು ಕೂಡ ಇದೆ. ಬಟ್ ಅದನ್ನೂ ಕೂಡ ಈಗ ದರ್ಶನ್ ಪರ ವಕೀಲರು ಕ್ವೆಶ್ಚನ್ ಮಾಡ್ತಾ ಇರೋದು, ಅದನ್ನು ಹೇಳ್ತಾ ಇರೋದೇನೆಂದರೆ, ಅದು ಅವ್ರ ಕಾರು ಅಂತ ನೀವು ಹೇಳ್ತಾ ಇದ್ರಿ, ಬಟ್ ಅದು ಕೂಡ ಅಷ್ಟೊಂದು ಅಸ್ಪಷ್ಟ ಈ CCTVಯಲ್ಲಿ. ಅದರಲ್ಲಿ ಅವರೇ ಇದ್ದರು, ದರ್ಶನ್ನೇ ಬಂದು ಹೋದರು ಅಂತ ಹೆಂಗೆ ಹೇಳ್ತೀರಿ ನೀವು ಅನ್ನೋದನ್ನು ಕೂಡ ಕೇಳ್ತಾರೆ. ಜೊತೆಗೆ ಸರಿ ಟವರ್ ಲೊಕೇಶನ್ನು ನೋಡಿ, ಆರೋಪಿಗಳದ್ದು ಎಲ್ಲರದ್ದು ಟವರ್ ಲೊಕೇಶನು ಆ ಶೆಡ್ನ ಹತ್ರನೇ ತೋರಿಸ್ತಾ ಇದೆ. ಅವಾಗ ಎಲ್ಲರೂ ಕೂಡ ಅಲ್ಲಿದ್ದರು ಅನ್ನೋದಕ್ಕೆ ಇದೊಂದು ಸಾಕ್ಷಿ, ಡಿಜಿಟಲ್ ಎವಿಡೆನ್ಸ್ ಅಂತ ತೋರಿಸಿದ್ರೆ ಅದಕ್ಕೂ ಕೂಡ ಕೌಂಟರ್ ಮಾಡಿದ್ರು ವಕೀಲರು. ಅದು ಹೆಂಗೆ ಹೇಳ್ತೀರಿ ನೀವು? 5 ಕಿಲೋಮೀಟ್ರು 25 ಕಿಲೋಮೀಟ್ರ್ ರೇಂಜ್ ಕೂಡ ತೋರಿಸುತ್ತೆ ಒಂದೊಂದ್ಸತಿ ನಿಮಗೆ. ಆ ಶೆಡ್ನ ಅಕ್ಕಪಕ್ಕನೇ ಮನೆಗಳಿವೆ, ಆ ಮನೆಗಳಲ್ಲಿ ಇದ್ದವ್ರು ಇರ್ಬೋದಲ್ಲ ಈ ಆರೋಪಿಗಳು, ನೀವು ಹೆಂಗೆ ಹೇಳ್ತೀರಿ ಶೆಡ್ನಲ್ಲೇ ಇದ್ದ ಆ ಟೈಮ್ನಲ್ಲಿ ಅಂತೇಳಿ. ಸೊ ಹೀಗೆ ಅದನ್ನು ಕೂಡ ಕೌಂಟರ್ ಮಾಡಿದ್ರು. ಹೀಗೆ ಎಲ್ಲ ಸಾಕ್ಷ್ಯಗಳಿಗೂ ಕೂಡ ಕೌಂಟರ್ ಮಾಡಿ ನೆಕ್ಸ್ಟ್ ಈ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಇಲ್ಲ ಅನ್ನೋ ರೀತಿಯಲ್ಲೇ ವಾದ ಮಂಡಿಸಿ ಎಲ್ಲವೂ ಕೂಡ ಆಯಿತು. ಅದೆಲ್ಲವೂ ಕೂಡ ಟ್ರಯಲ್ ಕೋರ್ಟ್ನಲ್ಲಿ ನಾವು ನೋಡಿದ್ವಿ. ಆ ಬೇಲ್ ಮಂಜೂರು ಸಂದರ್ಭದಲ್ಲಿ ಹೇಗೆ ವಾದ ಮಂಡನೆ ಆಯಿತು. ಆಮೇಲೆ ಮತ್ತೆ ಪ್ರಮುಖವಾಗಿ ಅವರಿಗೆ ಅಸ್ತ್ರ ಸಿಕ್ಕಿದ್ದು ದರ್ಶನ್ನ ಬೆನ್ನು ನೋವು. ಎಲ್ಲೇ ವಿಜುವಲ್ಸಲ್ಲಿ ನೋಡಿ, ಬಳ್ಳಾರಿ ಜೈಲಿಗೆ ಹೋದಾಗಲಿಂದ ಕ್ಯಾಮ್ರಾ ಕಂಡ ತಕ್ಷಣ ಬೆನ್ನು ಹಿಡ್ಕೊಳ್ತಾ ಇದ್ದಂತಹ ದರ್ಶನ್, ಎಲ್ಲೇ ಹೊರಗಡೆ ಬಂದರೂ ಕೂಡ ಬೆನ್ನು ನೋವು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದ್ದಂತಹ ದರ್ಶನ್. ನಿಮ್ಮ CCTVಯಲ್ಲಿ 2 ಕಾರ್ಗಳು ಓಡಾಡಿರೋದು ಕಂಡು ಬಂದಿದೆ ಅಂತ ಜಡ್ಜ್ ಹೇಳ್ತಾರೆ. ಒಂದು ಜೀಪ್ ವ್ರಾಂಗ್ಲರ್, ಇನ್ನೊಂದು ಬಿಳಿ ಸ್ಕಾರ್ಪಿಯೋ. ಈ ವ್ಯಕ್ತಿಗಳು ಸಾಕ್ಷ್ಯನಾಶಕ್ಕೆ ಯತ್ನಿಸಿದ್ದಾರಲ್ವೇ ಅನ್ನೋದನ್ನ ಜಡ್ಜ್ ಕೇಳ್ತಾರೆ. ಈ ಆರೋಪಿಗಳ ಜಾಮೀನು ರದ್ದಿಗೂ ಕೂಡ ನೀವು ಅರ್ಜಿ ಸಲ್ಲಿಸಿದ್ದೀರಾ ಅನ್ನೋದು ಜಡ್ಜ್ ಪ್ರಶ್ನೆ. ಅಂದ್ರೆ ಈ CCTVಯಲ್ಲಿ ಏನು 2 ಜೀಪ್ ಕಾಣಿಸ್ತಾ ಇದೆ, ಒಂದು ಜೀಪ್ ವ್ರಾಂಗ್ಲರ್ 2 ವೆಹಿಕಲ್ ಅಲ್ಲಿ, ಒಂದು ಬಿಳಿ ಸ್ಕಾರ್ಪಿಯೋ. ಸೊ ಈ ವ್ಯಕ್ತಿಗಳು ಏನು ಹೇಳ್ತಾ ಇದ್ರಲ್ಲ ನೀವು, ಈಗ ಇದರಲ್ಲಿರುವಂತಹ ವ್ಯಕ್ತಿಗಳು, ಅವ್ರದ್ದು ಕೂಡ ಬೇಲ್ ಕ್ಯಾನ್ಸಲ್ ಆಗಬೇಕು ಅಂತ ಕೇಳ್ತಾ ಇದ್ರ ನೀವು, ಅದನ್ನು ಕೂಡ ಅರ್ಜಿ ಸಲ್ಲಿಸಿದ್ದೀರಾ ಅಂತ ಜಡ್ಜ್ ಕೇಳಿದ್ದಾರೆ. ಇದಕ್ಕೀಗ ಲೂತ್ರಾ ಅವ್ರು ಏನು ಹೇಳ್ತಾರೆ ನೋಡೋಣ. ಹೀಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿ ಆರ್ಗ್ಯುಮೆಂಟ್ಸ್ ನಡೀತಾ ಇದೆ ಈಗ ಈ ಪ್ರಕರಣದಲ್ಲಿ. ಸೊ ಹಾಗಾಗಿ ಇವತ್ತು ದರ್ಶನ್ನ ಭವಿಷ್ಯ ಏನಾಗುತ್ತೆ, ಅವರ ಬೇಲ್ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದು ಇವತ್ತೇನು ತೀರ್ಮಾನವಾಗುತ್ತಲ್ಲ, ಅಥವಾ ಇವತ್ತೇ ಆಗುತ್ತೆ ಅಥವಾ ಮುಂದೆ ಏನಾದರೂ ರಿಸರ್ವ್ ಆಗುತ್ತಾ, ಒಟ್ಟಲ್ಲಿ ಕ್ಯಾನ್ಸಲ್ ಆಗುತ್ತೋ ಅಥವಾ ಆಗಲ್ವೋ ಅನ್ನುವಂಥದ್ದಂತೂ ಈಗ ಹೇಳಲೇಬೇಕು. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂಥ ವಿಚಾರ. ಒಂದು ವೇಳೆ ಏನಾದರೂ ಸುಪ್ರೀಂ ಕೋರ್ಟ್ನಿಂದ ರಿಲೀಫ್ ಸಿಕ್ಬಿಟ್ರೆ ದರ್ಶನ್ ಆಗ ತಮ್ಮ ಶೂಟಿಂಗ್ನಲ್ಲಿ ಬ್ಯುಸಿ ಆಗ್ಬೋದು, ತಮ್ಮ ಎಂದಿನ ಕಾರ್ಯಗಳನ್ನೆಲ್ಲ ನಿಭಾಯಿಸ್ಕೊಂಡು ಆರಾಮಾಗಿದ್ದುಬಿಡ್ಬೋದು. ಅಕಸ್ಮಾತ್ ಇವತ್ತೇನಾದರೂ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಕ್ಯಾನ್ಸಲ್ ಆದರೆ, ಹೈಕೋರ್ಟ್ ಕೊಟ್ಟಿರುವಂಥ ಬೇಲ್ ಸರಿ ಇಲ್ಲ, ಬೇಡ, ಬೇಲ್ ಇವ್ರಿಗೆ ಸಿಗಬಾರ್ದು, ಇವ್ರು ಹೋಗ್ಬೇಕು ಮತ್ತೆ ಜೈಲಿಗೆ ಅನ್ನೋಂಥದ್ದಾದರೆ ವಾಟ್ ನೆಕ್ಸ್ಟ್? ಆಗ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಒಂದು ಕ್ಲಾಸ್ ಕೂಡ ಅವರಿಗೆ ಒಂದು ವಿಂಡೋವನ್ನು ಓಪನ್ ಮಾಡಿ ಕೊಡ್ಬೋದು. ನೀವು ನೆಕ್ಸ್ಟ್ ಬೇಲ್ ಸಿಗಬೇಕು ಅನ್ನೋಂಥದ್ದಾದರೆ ಈ ಟ್ರಯಲ್ ಎಲ್ಲ ಮುಗಿದು ಒಂದು ಕಾಲಾವಕಾಶ, ಒಂದು ಫ್ರೇಮ್ ಹಾಕಿ, ಒಂದು ಟೈಮ್ ಫ್ರೇಮ್, ಇಷ್ಟು ಫ್ರೇಮ್ನ ನಂತರ ನೀವು ಮತ್ತೆ ಬೇಕಾದ್ರೆ ಬೇಲಿಗೆ ಅಪ್ಲೈ ಮಾಡ್ಕೋಬೋದು ಅನ್ನುವಂಥದ್ದೇನಾದರೂ ಅವಕಾಶ ಕೊಟ್ಟರೆ ಅಷ್ಟು ದಿನ ಅಂತೂ ಒಳಗಿರಬೇಕಾಗುತ್ತೆ. ಇನ್ನು ವಾಹನದಲ್ಲಿದ್ದಂಥ ಆರೋಪಿಗಳನ್ನು ಕೂಡ ಗುರುತಿಸಲಾಗಿದೆ ಅಂತ ಸಿದ್ಧಾರ್ಥ ಲೂತ್ರಾ ಹೇಳ್ತಾರೆ. ಅವ್ರಿಗೂ ಈಗ ಜಾಮೀನು ಸಿಕ್ಕಿದೆ ಅಂತಲೂ ಕೂಡ ಲೂತ್ರಾ ವಾದ ಮಂಡಿಸ್ತಾ ಇದ್ದಾರೆ. ವಾಹನದಲ್ಲಿದ್ದಂಥ ಆರೋಪಿಗಳನ್ನು ಗುರುತಿಸಲಾಗಿದೆ. ಯಾರು ಆ ವಾಹನದಲ್ಲಿದ್ದಂಥವ್ರು, ಆ ವೈಟ್ ಕಲರ್ ಸ್ಕಾರ್ಪಿಯೋ ಏನು ಓಡಾಡ್ತಾ ಇದೆಯಲ್ಲ ಅದ್ರ ಒಳಗಿದ್ದವ್ರು ಯಾರು ಅನ್ನೋಂಥದ್ದು ಕೂಡ ಗುರುತಿಸಿದ್ದೀವಿ. ಅವರು ಕೂಡ ಈಗ ಸದ್ಯಕ್ಕೆ ಬೇಲ್ ತೊಗೊಂಡು ಹೊರಗಡೆ ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಈಗ ಸಿದ್ಧಾರ್ಥ ಲೂತ್ರಾ ಅವರು. ಸೊ ಈಗ ಅವ್ರ ಜಾಮೀನು ಕೂಡ ಕ್ಯಾನ್ಸಲೇಷನ್ಗೆ ಈ ಅರ್ಜಿಲಿ ಇದೆಯಾ ಅನ್ನೋದನ್ನ ನೋಡಬೇಕು. ಈ 7 ಜನ ಏನಿದಾರಲ್ಲ, ಈ 7 ಜನದಲ್ಲಿ ಅವರಲ್ಲೂ ಕೂಡ ಇಬ್ಬ ಯಾರಾದರೂ ಇದ್ದಾರಾ ಅಂತೇಳಿ. ಯಾಕಂದರೆ ಈಗ ನಮಗೆ ಇಲ್ಲಿರುವಂಥ ಡೀಟೇಲ್ಸ್ ಏನಂತ ಹೇಳಿದ್ರೆ, A1 ಪವಿತ್ರ ಗೌಡ, A2 ದರ್ಶನ್, ಇವರಿಬ್ಬರನ್ನು ಹೊರತುಪಡಿಸಿದ್ರೆ ಇನ್ನೊಬ್ಬ ಪವನ್, ಹಾಗೆ ಪ್ರದೂಷ್, ಜೊತೆಗೆ ಈ ಲಕ್ಷ್ಮಣ್, ಅನುಕುಮಾರ್. ಸೊ ಇದರಲ್ಲಿ ಈ ವಿನಯ್ ನೋಡಿ, ವ್ರಾಂಗ್ಲರ್ ಜೀಪ್ ವಿನಯ್ ಎಂಬಾತನಿಗೆ ಸೇರಿದ್ದು. ಆತ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಮಾಲೀಕ, ಹಾಗೂ ಈತ ಕೂಡ ಒನ್ ಆಫ್ ದ ಆರೋಪಿ.
ಅನ್ನೋದನ್ನು ಸಿದ್ಧಾರ್ಥ ಲೂಥ್ರಾ ಅವರು ಹೇಳ್ತಾ ಇದ್ದಾರೆ. ಈ ಸ್ಟೋನಿ ಬ್ರೂಕ್ ಏನಂತ ಹೇಳಿದ್ರೆ, ಈ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಏನಿದೆಯಲ್ಲ JP ನಗರದಲ್ಲಿ, ಅಲ್ಲಿ ಇವರೆಲ್ಲರೂ ಕೂಡ ಸೇರ್ತಾ ಇದ್ರು ಅಂತ. ಆವತ್ತು ಘಟನೆ ಆಯ್ತಲ್ಲ, ಕೊಲೆ ನಡೀತಲ್ಲ ಅವತ್ತು ಶೆಡ್ಡಲ್ಲಿ, ಆ ಶೆಡ್ಗೆ ಹೋಗೋಕ್ಕಿಂತ ಮುಂಚೆ ಶೆಡ್ಗೆ ಹೋಗಿ ಬಂದ ನಂತರವೂ ಕೂಡ ಇದೇ ಸ್ಟೋನಿ ಬ್ರೂಕ್ನಲ್ಲಿ ಕೂತ್ಕೊಂಡು ಇವ್ರು ಪಾರ್ಟಿ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ತನಿಖಾಧಿಕಾರಿಗಳು ಅದನ್ನು ಸಾಕ್ಷ್ಯ ಸಮೇತ ಹೊರಗಡೆ ಇಟ್ಟರು. ಆ ಸ್ಟೋನಿ ಬ್ರೂಕಿಗೆ ಹೋಗಿ ಅಲ್ಲಿ ಸ್ಥಳ ಮಹಜರ್ ಮಾಡಿ ಎಲ್ಲ ಆರೋಪಿಗಳನ್ನು ಅಲ್ಲಿ ಕರ್ಕೊಂಡು ಹೋಗಿ ಆವತ್ತು ಪಾರ್ಟಿ ಹೆಂಗೆ ಮಾಡ್ತಾಯಿದ್ರು, ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ರು, ಯಾರ್ಯಾರು ಎಲ್ಲೆಲ್ಲಿ ನಿಂತಿದ್ರು, ಅದನ್ನೆಲ್ಲ ಮತ್ತೆ ರೀಕ್ರಿಯೇಟ್ ಮಾಡಿ ಅದನ್ನು ವಿಡಿಯೋಗ್ರಾಫ್ ಮಾಡಿ ಫೋಟೋಗ್ರಾಫ್ ಮಾಡಿ ಅದೆಲ್ಲ ನೀಟಾಗಿ ಇನ್ವೆಸ್ಟಿಗೇಷನ್ ಆಗಿದೆ. ಬಟ್ ಅದಾಗಿಯೂ ಕೂಡ ಇನ್ವೆಸ್ಟಿಗೇಷನ್ನಲ್ಲಿ ಕೆಲವೊಂದಷ್ಟು ಲೂಪ್ ಹೋಲ್ಗಳನ್ನು ಹುಡುಕುವಂಥ ಒಂದು ಪ್ರಯತ್ನ ಅಪೋಸಿಟ್ ಲಾಯರ್ ಅಂದರೆ ಬೇಲ್ ಕೊಡಿಸೋದಕ್ಕೆ ಅಥವಾ ದರ್ಶನ ಅಕ್ವಿಟ್ ಮಾಡಿಸೋದಕ್ಕೆ ಹೋರಾಡ್ತಾ ಇರುವಂಥ ವಕೀಲರೆಲ್ಲರೂ ಕೂಡ ಅದನ್ನು ಆ ಪಾಯಿಂಟ್ಸ್ಗಳನ್ನು ಕೂಡ ಈಗಾಗಲೇ ಮಾಡಿದ್ದಾರೆ. ನಾನು ಆಗಲೇ ನಿಮ್ಗೆ ಹೇಳ್ತಾ ಇದ್ದೆ, ದರ್ಶನ್ ಇಲ್ಲಿ ಇದ್ದಾರೆ ಅಥವಾ ದರ್ಶನ್ ಈ ಮರ್ಡರ್ನಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ ಅನ್ನುವಂಥದ್ದನ್ನು ಕೇಳ್ತಾರೆ. ನೀವು ಹೇಳ್ತೀರಿ ಮೊಬೈಲ್ ಲೊಕೇಶನ್ ಅಂತೀರಿ, ಜೀಪಲ್ಲಿ ಓಡಾಡಿರೋದು ಅಂತ ಹೇಳ್ತೀರಿ, ಅಥವಾ ಒಬ್ಬ ಯಾರೋ ಅಲ್ಲಿ ನೋಡಿದಂಥವ್ನು ಹೇಳ್ತಾ ಇದ್ದಾನೆ ಅಂತ ಹೇಳ್ತಿದ್ದೀರಿ. ಬಟ್ ಇಲ್ಲಿ ನೋಡಿದ್ರೆ ಬೇರೆ ರೀತಿಯಾದಂಥ ವಾದಗಳು ಕೂಡ ಇವೆ. ಇನ್ಫ್ಯಾಕ್ಟ್ ರೇಣುಕಾಸ್ವಾಮಿ ಹತ್ಯೆ ಆದಾಗ ಅಥವಾ ಆತ ಕೊನೆಯುಸಿರೆಳು ಚೆಲ್ಲಿದಾಗ ಆಗ ದರ್ಶನ್ ಶೆಡ್ನಲ್ಲಿ ಇರಲೇ ಇಲ್ಲ ಆ ಜಾಗದಲ್ಲಿ ಅಂತಲೂ ಕೂಡ ವಾದ ಮಂಡಿಸಿದ್ರು. ಆತ ಆಗ ಯಾವುದೋ ಒಂದು ರೆಸ್ಟೋರೆಂಟಲ್ಲಿ, ಇದೇ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟಲ್ಲಿ ಅವ್ರು ಪಾರ್ಟಿ ಮಾಡ್ತಾ ಇದ್ದಾಗ ಒಂದು ಮೊಬೈಲಿಗೆ ಸಂದೇಶ ಬರುತ್ತೆ, ಒಂದು ಮೆಸೇಜ್ ಬರುತ್ತೆ. ಆಗ ಅದನ್ನು ನೋಡಿ ಅಯ್ಯೋ ಸಾಯಿಸೇ ಬಿಟ್ರೇನೋ ಅನ್ನೋ ಪದವನ್ನು ದರ್ಶನ್ ಹೇಳಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ತನಿಖೆಯ ವಿಚಾರದಲ್ಲಿ ಕೆಲವೊಂದಷ್ಟು ವಿಷಯಗಳು ಹೊರಗಡೆ ಬಂದವು. ಅದನ್ನು ನೋಡ್ತಾ ಇದ್ರೆ ಆ ಟೈಮಲ್ಲಿ ಇರಲೇ ಇಲ್ವಲ್ಲ ದರ್ಶನ್, ಹಾಗಾದರೆ ಹೆಂಗೆ ಹೇಳ್ತೀರಿ ನೀವು ಮತ್ತೆ ದರ್ಶನ್ ಕೊಲೆ ಮಾಡಿದ್ದಾರೆ ಅಂಥೇಳಿ ಅನ್ನೋದು ದರ್ಶನ್ ಪರ ವಕೀಲರ ವಾದ ಆಗಿತ್ತು. ಇದೆಲ್ಲವೂ ಕೂಡ ಲೋಯರ್ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ವಾದಗಳಾಗಿದೆ. ನೋಡಿ, ನಿಮಗೆ ಇದು CCTV ಒಂದು ಫುಟೇಜ್ ತೋರಿಸ್ತಾ ಇದ್ದೀವಿ, ಅಲ್ಲಿ ರ್ಯಾಂಗ್ಲರ್ ಜೀಪ್ ಓಡಾಡಿರುವಂಥದ್ದು.